ಅಲ್ಲಿ ಹೋಗಿ ನಾನು ಪಾಸ್ಗೋಸ್ಕರ ಹೋಗಿದ್ದೆ, ಪಾಸ್ ತೊಗೊಳಕ್ಕೋಸ್ಕರ ಹೋಗಿದ್ದೆ. ಪಾಸ್ ತೊಗೊಳಕ್ಕೆ ಹೋದಾಗ ಸುಮಾರು ಒಂದು 10-15 ಸಲ ತಿರುಗಿದ್ದೀನಿ. ಕೊಡ್ತೀನಿ ಅಂದರೂ ಕೊಟ್ಟಿಲ್ಲ. ಅದಾದ ನಂತರ ಶನಿವಾರ ಅಮಾವಾಸ್ಯೆ ಇತ್ತು ಅಂದ್ಬಿಟ್ಟು ಪಾಸ್ ಬೇಕು ಅಂತ ಹೋಗಿದ್ದೆ. ನೀವು ಇಮಿಡಿಯೇಟಾಗಿ ಡೈರೆಕ್ಟ್ ಈಚೆ ಏನಕ್ಕೆ ಕೊಡ್ಬೇಕು ನಿಮಗೆ ಹಂಗೆ ಅಂತ ಅವಶ್ಯ ಇದರಲ್ಲಿ ಬೈದರು. ಬೈದಾದ್ಮೇಲೆ ನಾನು ಬೈದೆ. ಅದಾದ ನಂತರ ಏನಾದರೂ ಅಲ್ಲಿ ಸ್ವಲ್ಪ ಮಾತುಕತೆ ನಡೀತು. ಮಾತುಕತೆ ನಡೆದಾದ್ಮೇಲೆ ತಿರ್ಗಾ ನನ್ನ ಪಾಡ ನಾನು ಬಂದಾಗಿ ಇದಾಗಿ ಮಧ್ಯಾಹ್ನ ಆಗಿದ್ದು. ಸಾಯಂಕಾಲ 9:00ವರೆಗೆ ನನಗೆ ಫೋನ್ ಮಾಡಿ ತಿರ್ಗಾ ಕರೆದು ಗಲಾಟೆ ಮಾಡಿ, ಅದಾದಮೇಲೆ ಒಂದು 30-35 ಜನ ಹುಡುಗರನ್ನ ಕರ್ಕೊಬಂದ್ಬಿಟ್ಟು ನನ್ನ ಅಲ್ಲಿಂದ ಎಳ್ಕೊಬಂದು ಹೊಡೆದು ಅಲ್ಲಿಂದ ಗಾಡೀಲಿ ಕುಣಿಸ್ಕೊಂಡು KG ನಗರ ಸ್ಟೇಷನೆಲ್ಲ ಒಂದು ರೌಂಡ್ ಹೊಡಿಸಿ ಅಲ್ಲಿಗೆ KG ನಗರಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಕುಡ್ಬಿಟ್ಟು ಬಿದ್ದುಬಿಟ್ರೆ ಗಾಯ ಆಗಬೇಕು, ಈ ಥರ ಉಳಿದಲ್ವಲ್ಲ ಸರ್. ಕಂಪ್ಲೇಂಟ್ ಕೊಡೋಕ್ಕೋಸ್ಕರನೇ ಹೋಗಿದ್ದೆ. KG ನಗರಲ್ಲಿ ತೊಗೊಳ್ಳಿಲ್ಲ. ಅದಕ್ಕೋಸ್ಕರ ನಾನು ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ಮಾಡಿಸಿ ಮೆಡಿಕಲ್ ಮಾಡಿಸ್ಬಿಟ್ಟು ತಗೊಬಂದು ಇಲ್ಲಿ ಕೊಡೋಕ್ಕೆ ಬಂದಿದ್ದೀನಿ. ಹೌದು, ಚಾಮರಾಜಪೇಟೆಲ್ಲೇ ಕೊಡಬೇಕು. ಅವೆಲ್ಲ ಏನೂ ಇಲ್ಲ. ಏನು ಬೈದಿಲ್ಲ. ಫಸ್ಟ್ ಅವರೇ ಬೈಕೊಂಡಿರೋದು, ನಾವೇನು ಮಾಡಿಲ್ಲ. ನಾವೇನು ಬೈದಿಲ್ಲ, ಏನು ದ್ವೇಷ ಇಲ್ಲ. ಯಾರ ಹೆಸರು ಹೇಳಿಲ್ಲ ನಾನು. ಯಾರ ಹೆಸರು ಸರ್ ಪರಿಚಯ ಅಂದರೆ ನಾವು ಒಂದು 20-25 ವರ್ಷದಿಂದ ಅಲ್ಲಿ ಹೋಗ್ತಿದ್ದೋ ದೇವಸ್ಥಾನಕ್ಕೆ. ಪಾಸ್ಗೋಸ್ಕರ ಹೋಗಿದ್ದು. ಅಮಾವಾಸ್ಯೆ ಇತ್ತಲ್ಲ, ಪಾಸ್ ಬೇಕಾಯಿತು, ಹೋಗಿದ್ದು. ಆ ಇದರಲ್ಲಿ ಈ ಥರ ಹಿಂಗೆ ಬರೀ ಪಾಸ್ಗೋಸ್ಕರ ಕೊಟ್ಟಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಇವೆಲ್ಲ ಆಗಿರೋದು. ಇಲ್ಲ ಮಾಡಿಲ್ಲ. ಸರ್ ಇಲ್ಲಿ ನಮ್ಮ ನಂಜಾಮಗರದಿಂದ ಅಲ್ಲಿಂದ ಕುಣಿಸ್ಕೊಂಡು ಅಲ್ಲಿಂದನೇ ಹೊಡ್ಕೊಂಡು ಕರ್ಕೊಂಡು ಹೋದ್ರು. ಗಾಡೀಲಿ ಕುಣಿಸ್ಕೊಂಡು ಸುಮಾರು ಕಡೆ ಒಂದು 2-3 ರೌಂಡ್ ಹೊಡೆದ್ರು. ಅದಾದ ನಂತರ ಗುಟ್ಟಲ್ಲಿ KG ನಗರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ರು. KG ನಗರ ಸ್ಟೇಷನಲ್ಲಿ ಕಂಪ್ಲೇಂಟ್ ತೊಗೊಳ್ಳಿಲ್ಲ. ಅದರಿಂದ ಬೆಳಿಗ್ಗೆ ಬಂದ್ರಿ ಅಂತಂದ್ರು, ಮಧ್ಯಾಹ್ನ ಬನ್ನಿ ಅಂತಂದ್ರು. ಮಧ್ಯಾಹ್ನ ನಾನು ಹೋಗೋಕ್ಕಾಗಲಿ ಅದೆಲ್ಲ ನೋವಿತ್ತು. ನಾನು ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಅಲ್ಲಿಂದ ಬಂದಾದ್ಮೇಲೆ ಏನಾಯಿತು, ಚಾಮರಾಜಪೇಟೆಗೆ ಬರೋದು, ಗುಟ್ಟಳ್ಳಿಗೆ ಬರಲ್ಲ. ಅದು ನಾನು ಚಾಮರಾಜಪೇಟೆ ಕಂಪ್ಲೇಂಟ್ ಕೊಡೋಕೆ ಬಂದೆ. ನಿಮ್ಮಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೇಳ್ತೀರಾ? ನಮ್ಗೆ ಗೊತ್ತಿಲ್ಲ. ಇವತ್ತು ಕರೆದಿದ್ದೀರಾ ಸ್ಟೇಷನ್ ಚಾಮರಾಜಪೇಟೆಯಲ್ಲಿ? ಚಾಮರಾಜಪೇಟೆಗೆ ಕರೆದವ್ರೆ, ಹೋಗ್ತಾ ನೀವು ಏನು ವಿಡಿಯೋ ಇದೆಯಾ ನಿಮ್ಮ ಹತ್ರ ಹೊಡೆದಿರೋದಕ್ಕೆ? CC ಕ್ಯಾಮ್ರಾ ಇದೆ. CC ಕ್ಯಾಮ್ರಾ ಹೊಡೆದಿರೋದು. ಎಷ್ಟು ಜನ ಬಂದಿದ್ರು? ಎಲ್ಲ ಒಂದು 20 ಜನ ಮೇಲೆ ಬಂದಿದ್ರು. 20 ಜನ ಮೇಲೆ ಬಂದರು ಸರ್. ಮಾತಾಡೋಕ್ಕೆ ಬಿಡ್ತಾಯಿಲ್ಲ, ಎಲ್ಲ ತುಂಬ್ಕೊಬಿಟ್ಟಿದ್ದಾರೆ. ಒಂದು ಕಾರಲ್ಲಿ ಹಾಕೊಂಡ್ರು, ಫಾರ್ಚುನರನ್ನು ಯಾವುದೊಂದು ಹಾಕೊಂಡ್ರು. ಮೇಲ್ಗಡೆ ಎದ್ದೇಳಕ್ಕೆ ಬಿಡ್ತಾಯಿಲ್ಲ. ಕೆಳಗಡೆ ಹಿಂಗೆ ಮಲಗಿಸ್ಬಿಟ್ಟು ಎಲ್ಲರೂ ಸೈಡ್ ಹೊಡಿತಾ ಬಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.